ಪಹಲ್ಗಾಮ್ ದಾಳಿಯ ನೇತೃತ್ವ ಈತನದ್ದೇ. ಅಕ್ಟೋಬರ್ 21, 2024 ಗಗನ್ಗೀರ್ನಲ್ಲೊಂದು ಭಯೋತ್ಪಾದಕ ದಾಳಿ ನಡೆದಿತ್ತು. 7 ಜನ ಮೃತಪಟ್ಟಿದ್ರು. ಅದರಲ್ಲೂ ಹಾಶಿಂ ಮೂಸಾ ಇದ್ದ ಅನ್ನುವ ಮಾಹಿತಿ ಬರ್ತಾ ಇದೆ. ಬುಟಾಪತ್ರಿಯಲ್ಲಿ ಅಕ್ಟೋಬರ್ 24 ಗಗನ್ಗೀರ್ ಭಯೋತ್ಪಾದಕ ದಾಳಿ ನಡೆದ 3ನೆಯ ದಿನಕ್ಕೆ ಸೈನಿಕರ ಮೇಲೆ ಭಯೋತ್ಪಾದಕ ದಾಳಿಯಾಗಿತ್ತು. 2 ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಇದ್ದವನು ಹಾಶಿಂ ಮೂಸಾ. ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ 26 ಜನರ ಕಗ್ಗೊಲೆ. ನೇತೃತ್ವ ಹಾಶಿಂ ಮೂಸಾ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, NIA ತನಿಖೆ ಯಾರು ಮಾಡಿದ್ರು ಅದರಷ್ಟೇ ಮುಖ್ಯ ಅವರಿಗೆ ಘಟನೆ ಹೇಗಾಯಿತು ಅನ್ನುವಂಥದ್ದು. ಇಡೀ ಘಟನೆಯನ್ನು ರೀಕ್ರಿಯೇಟ್ ಮಾಡೋ ತನಕ ಹೋಗ್ತಾರೆ ಅವರು. ಸೊ ಮತ್ತೊಂದು ತನಿಖೆ ಖಚಿತಪಡಿಸ್ತಾ ಇದೆ, ಇಟ್ ವಾಸ್ ನಾಟ್ ಆನ್ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಅಂತ. ಟಾರ್ಗೆಟ್ ಕಿಲ್ಲಿಂಗ್ ಇದು. ಅದೇ ನೋಡಿ, ಈ ಮಟ್ಟದ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ನೀವು ಇಂಡಿಸ್ಕ್ರಿಮಿನೇಟ್ ಫೈರಿಂಗನ್ನು ಮಾಡೋಕ್ಕಾಗಲ್ಲ. ಎಸ್, ನಿಮಗೊಂದು ಮೆಂಟಲ್ ಪ್ರಿಪರೇಷನ್ ಬೇಕಾಗತ್ತೆ. ಆ ರೀತಿಯ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಸತತವಾಗಿ ಗುಂಡಿನ ದಾಳಿ, ಫಿಟ್ ಆಫ್ ರೇಜ್ನಲ್ಲಿ ಹಾರಿಸ್ತಾರೆ ಅನೇಕರು, ದಟ್ ಈಸ್ ಡಿಫ್ರೆಂಟ್. ಕರೆಕ್ಟ್. ಬಟ್ ಈ ಮಟ್ಟದ ಗುಂಡಿನ ದಾಳಿಯನ್ನು ನಡೆಸಬೇಕಾದ್ರೆ ಒಂದು ತರಬೇತಿ ಕೂಡ ಬೇಕಾಗತ್ತೆ. ಸೆಕ್ಯೂರಿಟಿ ಫೋರ್ಸಸ್ಗಳು ಅಂದರೆ ಈಗ NIA ನಡೆಸ್ತಾ ಇರ್ತಕ್ಕಂಥ ಅಲ್ಲೇನು ರೀಕ್ರಿಯೇಷನ್ ಮಾಡಲಾಗ್ತಿದೆ, ಹೌದು, ಅದರ ಪ್ರಕಾರ ಮೊದಲು ಒಬ್ಬ ಗುಂಡು ಹಾರಿಸ್ತಾನೆ ಎಕ್ಸಿಟ್ ಗೇಟ್ನಲ್ಲಿ, ಶಾಪ್ಗಳ ಪಕ್ಕದಲ್ಲಿ. ಹೌದು. ಆಗ ಅನೇಕರು ಓಡಿ ಬರ್ತಾರೆ ಎಂಟ್ರಿ ಗೇಟ್ವರೆಗೆ. ಅಲ್ಲಿಬ್ಬರು ಆಂಬ್ಯುಷ್ ಹಾಕಿ ನಿಂತಿರ್ತಾರೆ. ಅವರು ಸತತ ಗುಂಡಿನ ದಾಳಿಯನ್ನು ಈ ಒಂದು ಪ್ರವಾಸಿಗರ ಮೇಲೆ ನಡೆಸ್ತಾರೆ. ಅವರು ಮೊದಲು ಹೇಳ್ತಾರೆ ಗಂಡಸರು ಮತ್ತು ಹೆಂಗಸರು ಬೇರೆ ಬೇರೆ ನಿಲ್ಲಿ ಅಂತ. ಇವ್ರು ಒಪ್ಪಲ್ಲ. ಅದಾದಮೇಲೆ ನೀವು ಹಿಂದೂ ಮುಸ್ಲಿಂ ಬೇರೆ ಬೇರೆ ಆಗಿ ಅಂತ ಹೇಳ್ತಾರೆ. ಆಗಲೂ ಕೂಡ ಇವ್ರು ಒಪ್ಪಲ್ಲ. 3ನೇ ಹಂತದಲ್ಲಿ ನೀವು ಕಲ್ಮಾ ಓದಿ ಅಂತ ಒಬ್ಬೊಬ್ಬನ್ನೇ ಕೇಳ್ತಾ ಬರ್ತಾರೆ. ಫಸ್ಟ್ ಸಿಕ್ಕವರೇ ಈ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್. ಎಸ್, ಫಸ್ಟ್ ಅವರನ್ನು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಹತ್ಯೆ ಮಾಡಿದ ತಕ್ಷಣ ಉಳಿದವರು ಕೂಡ ನೀವು ಕಲ್ಮಾ ಓದ್ತೀಯಾ ಇಲ್ವಾ ಅಂತ ಹೊಡಿತಾ ಬರ್ತಾರೆ. 4ನೇ ಅವನು ಅಲ್ಲಿ ಕಂಡಿಲ್ಲ ಅಂತಕ್ಕಂಥದ್ದನ್ನು NIA ಅಧಿಕಾರಿಗಳು ಹೇಳ್ತಿದ್ದಾರೆ. ಬಟ್ 4ನೇ ಅವನು ಅರಣ್ಯದಲ್ಲಿ ಅಥವಾ ಎಂಟ್ರಿ ಪಾಯಿಂಟ್ನಲ್ಲಿದ್ದು ಇವ್ರಿಗೊಂದು ಕವರ್ ಕೊಡ್ತಿದ್ನಾ? ಎಸ್, ಯಾಕಂದರೆ ಸೆಕ್ಯೂರಿಟಿ ಫೋರ್ಸಸ್ಗಳು ಯಾವುದೇ ಕ್ಷಣದಲ್ಲೂ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಈಗ 4 ಜನ ಇದ್ದರು ಅಂತಕ್ಕಂಥದ್ದನ್ನು NIA ಕನ್ಫರ್ಮ್ ಮಾಡ್ತಾ ಇದೆ. ಬಟ್ ಅಲ್ಲಿ ಗುಂಡು ಹಾರಿಸ್ತಕ್ಕಂಥವ್ರು 3 ಜನ ಮಾತ್ರ. ಅದರಲ್ಲಿ ಒಬ್ಬ ಆದಿಲ್ ಠೋಕರ್, ಆತ ಅನಂತ್ನಾಗ್ದವನು. ಎಸ್, ಆತನ ಮನೆ ಉಡಾಯಿಸಿದ್ರು. ಉಳಿದವರಿಬ್ಬರೂ ಕೂಡ ಅವರು ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂಥ, ಅದರಲ್ಲಿ ಒಬ್ಬ ಹಾಶಿಂ ಮೂಸಾ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಎಸ್, ಹಾಶಿಂ ಮೂಸಾ ಸೆಕ್ಯೂರಿಟಿ ಏಜೆನ್ಸೀಸ್ನ ಪ್ರಕಾರ ಆತ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಏನಿದೆ ಪಾಕಿಸ್ತಾನ ಆರ್ಮಿದು, ಅಲ್ಲಿ ಟ್ರೈನ್ಡ್ ಆಗಿ ಆತ ಲಷ್ಕರ್ ಎ ತೊಯ್ಬಾಗೆ ಎರವಲು ಕೊಡಲಾಗಿತ್ತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಲೋಕಲ್ ಟೆರರಿಸ್ಟ್ಗಳು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಈ ಹಾಶಿಂ ಮೂಸಾ ಮಾಡ್ಯೂಲನ್ನು ಪಾಕಿಸ್ತಾನದ ಒಳಗಡೆ ಕಳಿಸಿ ಕಳೆದ 1 ವರ್ಷದಲ್ಲಿ ಇದು 3ನೇ ಅತಿ ದೊಡ್ಡ ಘಟನೆ. 3ರಲ್ಲೂ ಕೂಡ ನಾನ್ ಕಾಶ್ಮೀರಿ ಲೋಕಲ್ಸ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ನೀವೀಗಾಗಲೇ ಗಗನ್ಗಿರ್ದ ಘಟನೆಯನ್ನು ಹೇಳ್ತಾ ಇದ್ರಿ. ಹೌದು, ಅಲ್ಲಿ ಕೂಡ ನಾನ್ ಲೋಕಲ್ ಕಾಶ್ಮೀರಿಗಳನ್ನು ಟಾರ್ಗೆಟ್ ಮಾಡಲಾಯಿತು.
ಒಂದು ಕಡೆ ಟನೆಲ್ನಲ್ಲಿ ಹೋಗಿ ಗುಂಡಿನ ದಾಳಿಯನ್ನು ನಡೆಸಲಾಯಿತು. 6 ಕಾರ್ಮಿಕರು, ಒಬ್ಬ ಡಾಕ್ಟರ್ ಕೂಡ ಹತನಾದ ಅದರಲ್ಲಿ. ಆ ಘಟನೆ ಮತ್ತು ಈ ಘಟನೆಗೂ ಸಾಮ್ಯತೆ ಇದೆ. 3ರಲ್ಲೂ ಕೂಡ ಹಾಶಿಮ್ ಮೂಸಾ, ಯಾಕಂದರೆ ಗಗನ್ಗೀರ್ನ ಘಟನೆಯಲ್ಲಿ ನಂತರದ ಗಗನ್ಗೀರ್ ಮತ್ತು ಬಾರಾಮುಲ್ಲಾದಲ್ಲಿ ಏನೊಂದು ಘಟನೆ ನಡೀತು, ಆ ಘಟನೆಯಲ್ಲಿ ಇರ್ತಕ್ಕಂಥ 2 ಉಗ್ರರನ್ನು ಎನ್ಕೌಂಟರ್ ಮಾಡಲಾಯಿತು ಡಿಸೆಂಬರ್ ತಿಂಗಳಲ್ಲಿ. ಆಗ ಹಾಶಿಮ್ ಮೂಸಾ ಸೆಕ್ಯೂರಿಟಿ ಫೋರ್ಸಸ್ಗಳ ನೆಟ್ನಲ್ಲಿ ಬಂದಿದ್ದ, ನಂತರ ಅದು ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದ ಅಂತಕ್ಕಂಥದ್ದನ್ನು ಸೆಕ್ಯೂರಿಟಿ ಫೋರ್ಸಸ್ಗಳು ಹೇಳಿದ್ವು. ಕರೆಕ್ಟ್. ಅದೇ ಹಾಶಿಮ್ ಮೂಸಾ ಈ ಘಟನೆಯ ಪ್ಲಾನ್ ಮಾಡಿದ್ದ. ಆತನಿಗೆ ಆದಿಲ್ ಠೋಕರ್ ಮತ್ತು ಇನ್ನೊಬ್ಬ ಅವಂತಿಪುರ ಏನಿದೆ ಅನಂತನಾಗರ ಪಕ್ಕದಲ್ಲೇ ಇದೆ, ಅದು ಅಲ್ಲಿ ಒಬ್ಬ ಗೈಡ್ ಏನಿದ್ದ, ಇವರಿಗೆ ಶೆಲ್ಟರು ಉಳಿದ ಲಾಜಿಸ್ಟಿಕ್ ಸಪೋರ್ಟ್ಗೆ ಸಹಾಯ ಮಾಡಿದ್ದ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತದೆ. ಆತನ ಮನೆಯನ್ನು ಕೂಡ ಸೆಕ್ಯೂರಿಟಿ ಏಜೆನ್ಸೀಸ್ಗಳು ಸರ್ಚ್ ಮಾಡಿ ಧ್ವಂಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಆದಿಲ್ ಠೋಕರ್ ಒಬ್ಬ ಕೀ ಸಸ್ಪೆಕ್ಟ್ ಇದ್ದಾನೆ. ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ, ಇವರು ಗೋಡೆ ಹಾರಿ ಹೋದರು, ಒಂದು 20-22 ಕಿಲೋಮೀಟರ್ ಟ್ರೆಕ್ ಮಾಡಿ ಬಂದಿದ್ದರು, 20-22 ಕಿಲೋಮೀಟರ್ ಹೋದರು ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಆದರೆ ಇವರ ಸರ್ಚ್ ಆಪರೇಷನ್ ನಡೆದಾಗಲೂ ಇವರು ಒಟ್ಟಿಗೆ ಏನಿರಲ್ಲ. ಹೌದು, ನ್ಯಾಚುರಲಿ ಡಿಸ್ಪರ್ಸ್ ಆಗಿರ್ತಾರೆ. ಘಟನೆ ಆದ ತಕ್ಷಣ ಅವರು ಪರಾರಿಯಾಗಿರ್ತಾರೆ, ಒಬ್ಬೊಬ್ಬರೇ ಓಡೋಗಿರ್ತಾರೆ. ಹೀಗಾಗಿ ಮೊದಲು ಸೆಕ್ಯೂರಿಟಿ ಫೋರ್ಸಸ್ಗಳ ಆದ್ಯತೆ ಇರತಕ್ಕಂಥದ್ದು ಈ 3ರನ್ನು ಹಿಡಿಬೇಕು. ಯಾಕಂದರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಪಾಕಿಸ್ತಾನದ ಕೈವಾಡದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕಾದ್ರೆ ಈ 3ರ ವೇರ್ ಅಬೌಟ್ಸ್, ಯಾಕಂದರೆ ಈಗ ಫೇಶಿಯಲ್ ರಿಕಗ್ನೈಸೇಷನ್ ಬಂದ್ಬಿಟ್ಟಿದೆ. ಸೊ ಸೆಟಲೈಟ್ ಇಮೇಜರಿಗಳಿಂದ ಕೂಡ ಫೇಶಿಯಲ್ ರಿಕಗ್ನೈಸೇಷನ್ ಅನೇಕ, ಈಗ ಆ ಹನಿಮೂನ್ ಶೂಟ್ ಮಾಡ್ತಕ್ಕಂಥ ಹನಿಮೂನ್ ಕಪಲ್ ಏನೊಂದು ಫೋಟೋ ಶೂಟ್ ಮಾಡ್ತಿದ್ದಲ್ಲ, ಎಸ್, ಆತನನ್ನು ಕೂಡ NIA ವಿಚಾರಣೆಗೆ ತೆಗೆದುಕೊಂಡಿದೆ. ಅನೇಕ ವಿಜುವಲ್ಸ್ಗಳು ದೊರೀತಾ ಇವೆ. ಸೊ ಫೇಶಿಯಲ್ ರಿಕಗ್ನೈಸೇಷನ್ ಮೂಲಕ ಬೇರೆ ದೇಶದ ಡಿಪ್ಲೊಮ್ಯಾಟ್ಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ಈ ಒಂದು ಇಂಟೆಲಿಜೆನ್ಸ್ ಇಂಟರ್ಸೆಪ್ಟ್ಗಳು ಏನೇನು ದೊರಕಿವೆ, ಡಿಜಿಟಲ್ ಫುಟ್ಪ್ರಿಂಟ್ಸ್ಗಳು ದೊರಕಿವೆ. ಇವರು ಕರಾಚಿಯಿಂದ, ಯಾಕಂದರೆ ಇವರೆಲ್ಲರೂ ಈ ಹಾಶಿಮ್ ಮೂಸಾ ಕರಾಚಿಯವನು, ಕರಾಚಿಯಿಂದ ಮುಜಫರಾಬಾದ್ದಿಂದ ಇಲ್ಲಿವರೆಗೆ ಹೇಗೆ ಬಂದರು ಅಂತಕ್ಕಂಥದ್ರ ಬಗ್ಗೆ ಡಿಜಿಟಲ್ ಫುಟ್ಪ್ರಿಂಟ್ಗಳು ಈಗಾಗಲೇ ದೊರಕಿವೆ. ಆ ಕಾರಣದಿಂದ ಒಂದು ಟೆಕ್ನಾಲಜಿಯನ್ನು ಬಳಸಿ ಇವರ ಫೇಶಿಯಲ್ ರಿಕಗ್ನೈಸೇಷನ್ನ ಬಳಸ್ಕೊಂಡು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಒಂದು ಕೊಡಬೇಕು. ಇನ್ನೊಂದು ಈ 3 ಅಥವಾ 4 ಜನ ಏನಿದ್ದಾರೆ ಇವರನ್ನು ಹಿಡಿಯೋದು ಸೆಕ್ಯೂರಿಟಿ ಏಜೆನ್ಸೀಸ್ಗಳ ಪ್ರಯಾರಿಟಿ ನಂಬರ್ 1 ಅಂತ ಅನಿಸುತ್ತೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.